ಬೆಳ್ಳಿ ಯಾಕೆ ಇಲ್ಲಿ ಕೂತಿದ್ಯಾ? ಏನಿಲ್ಲ ಮಾವ, ರೂಮಲ್ಲೇ ಕೂತು ಕೂತು ಬೋರ್ ಆಗ್ತಿತ್ತು, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ. ಹೌದಾ? ಮತ್ತೆ ನಮ್ಮ ಮಗಳು ಏನಂತಾರೆ? ಏನಾದರೂ ಮಾತಾಡಿದ್ರ? ಅವ್ರು ಚೆನ್ನಾಗೇ ಇದ್ದಾರೆ, ಆದರೆ ನಿಮ್ಮೇಲೆ ಸ್ವಲ್ಪ ಕೋಪ ಅಂತೆ. ನನ್ನ ಮೇಲ? ಅಪ್ಪ ನನ್ನ ಹತ್ರ ಜಾಸ್ತಿ ಮಾತಾಡಲ್ಲ, ಅದಕ್ಕೆ ಟೂ ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ ನಿಮ್ಮ ಮಗಳು. ಓ, ಈಗಲೇ ಅಮ್ಮ ಮಗಳು ಒಂದಾಗಿದ್ದೀರಾ ಅನ್ನಿ? ಬೇಕಿದ್ರೆ ಕೇಳಿ. ಏನು ಮಗಳೇ, ಅಮ್ಮ ಹೇಳ್ತಿರೋದು ನಿಜಾನ? ನನ್ನ ಜೊತೆ ಟೂ ಬಿಟ್ಟಿದ್ಯಾ? ಟೂ ಬಿಟ್ಬಿಡ್ತೀನಿ ಅಂತ ಹೇಳು ಪುಟ್ಟ. ಹಾಗೆಲ್ಲ ಮಾಡಬಾರ್ದು ಪುಟ್ಟ. ನಾನು ಅಮ್ಮ ಎಲ್ಲರೂ ಒಟ್ಟಿಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಈಗ ನೀವಿಬ್ಬರೇ ಇದ್ದೀರಾ. ನೀನು ಹುಟ್ಟು ಬಂದಮೇಲೆ ನಿಮ್ಮಿಬ್ಬರ ಜೊತೆ ನಾನು ಇರ್ತೀನಿ. ನೀನು ಅಂಬೆಗಾಲು ಹಿಡಿದನ್ನ ನಾನು ನೋಡಬೇಕು, ನಿನ್ನ ಜೊತೆ ಆಟ ಆಡಬೇಕು, ಓಡಾಡಬೇಕು. ಏನೋ ಗೊತ್ತಾ, ನಾವು ರೈಸ್ ಮಿಲ್ ಕಟ್ತಾ ಇದ್ದೀವಿ. ಆ ರೈಸ್ ಮಿಲ್ಗೆ ನಿನ್ನನ್ನು ಕರ್ಕೊಂಡು ಹೋಗಬೇಕು, ಅಲ್ಲೆಲ್ಲನೂ ತೋರಿಸ್ಬೇಕು. ಇನ್ನೂ ನಿನ್ನ ಜೊತೆ ಓಡಾಡೋದಕ್ಕೆ ತುಂಬ ಇದೆ ಮಗಳೇ. ಬರೀ ಅಪ್ಪ ಮಗಳು ಓಡಾಡ್ಬಿಟ್ರೆ ಅಮ್ಮ ಏನು ಮಾಡಬೇಕು ಅಂತ ಕೇಳ್ತಿದ್ದಾಳೆ. ಅಪ್ಪ ಎಲ್ಲಿರ್ತಾರೋ ಅಮ್ಮ ಅಲ್ಲಿದ್ದೇ ಇರ್ತಾರೆ. ಸೊ ಯಾವುದೇ ಕಾರಣಕ್ಕೂ ನಾವು 3 ಜನ ಬೇರೆ ಆಗೋ ಚಾನ್ಸೇ ಇಲ್ಲ. 3 ಜನನೂ ಒಟ್ಟಿಗೆ ಇರೋಣ, ಖುಷಿಯಾಗಿರೋಣ. ಒಂದೇ ಪ್ರಾಣ 3 ದೇಹದ ಥರ ಇರೋಣ. ಮಾವ, ನಿಮ್ಮ ಮಗಳು ಒಂದು ಮುತ್ತಬೇಕು ಅಂತ ಕೇಳ್ತಿದ್ದಾಳೆ. ಈಗಲ? ಈಗಲೇ ಬೇಕಂತೆ. ಅಮ್ಮಂಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ನೀನು ಈಗಲಿಂದನೇ ನನ್ನ ಮಾತು ಕೇಳ್ತೀಯ ಅಂದಮೇಲೆ ಅಮ್ಮಂಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟ್ ಅಲ್ವಾ? ಹೌದು ಅಂತ ಹೇಳ್ತಿದ್ದಾಳೆ. ಜೊತೆಗೆ ಅಪ್ಪಂಗೆ ಯಾವಾಗಲೂ ಅಮ್ಮನ ಜೊತೆಲಿರು ಅಂತಲೂ ಹೇಳ್ತಿದ್ದಾಳೆ. ಓ, ಈಗಲೇ ರೆಕಮೆಂಡೇಶನಾ? ಸರಿ ಪುಟ್ಟ, ನಾನು ಯಾವಾಗಲೂ ಅಮ್ಮನ ಜೊತೆನೇ ಇರ್ತೀನಿ, ಕೇರ್ ಮಾಡ್ತೀನಿ, ಜೋಪಾನವಾಗಿ ನೋಡ್ಕೋತೀನಿ. ಇಲ್ಲಿ ನಾನು, ಅಲ್ಲಿ ನೀನು, ಇಬ್ಬರು ಅಮ್ಮನ ಜೋಪಾನವಾಗಿ ನೋಡ್ಕೊಳ್ಳೋಣ. ಓಕೆನಾ? ಅಲ್ಲ ಮಾವ, ಅಪ್ಪಂದಿರು ಯಾರ ಮಾತು ಕೇಳದೆ ಇದ್ರು ತನ್ನ ಮಗಳ ಮಾತನ್ನ ಮಾತ್ರ ಕೇಳ್ತಾರಂತೆ. ಒಬ್ಬ ಮಹಾರಾಜ ಎಷ್ಟೇ ಬಲಶಾಲಿ ಆಗಿದ್ರು ತನ್ನ ರಾಜ್ಕುಮಾರಿ ಮುಂದೆ ಪುಟ್ಟ ಮಗು ಥರ ಆಗೋಗ್ತಾನೆ. ಈಗ ನೀವು ಅದೇ ಥರ ಆಗಿದ್ದೀರಾ. ನಾನು ಹೇಳಿದ್ರು ಕೇಳ್ತಿರ್ಲಿಲ್ಲ, ಆದರೆ ನಿಮ್ಮ ಮಗಳು ಹೇಳಿದ ತಕ್ಷಣ ಭಯ ಪಡ್ಕೊಂಡು ಮುದ್ದಾಗಿ ಒಪ್ಕೊಂಡು ಬಿಟ್ರಿ ಅಲ್ವಾ? ಸರಿ, ಈಗ ಟೈಮ್ ಆಗ್ತಿದೆ, ಮಲ್ಕೊಂತೆ ಬಾ. ಮಾವ, ಇದೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ. ಯಾಕೆ ಬಿಡಿ, ಟೈಮ್ ಆಗಿದೆ. ನನಗೆ ಆ ರೂಮ್ ಒಳಗೆ ಹೋದರೆ ಒಂಥರ ಭಯ ಆಗುತ್ತೆ ಮಾವ. ಏನೋ ಕೆಟ್ಟದ್ದು ನಡೆಯುತ್ತೆ, ಇನ್ನೊಂದು ದೊಡ್ಡ ಆಪತ್ತು ಕಾದಿದೆ. ನನ್ನ ಮಗುನ ಯಾರೋ ಕಿತ್ಕೊಳ್ಳೋಕೆ ನೋಡ್ತಿದ್ದಾರೆ ಅನ್ಸುತ್ತೆ. ಬೆಳ್ಳಿ, ಅಲ್ಲೇನಿದೆ? ನಾವು ಯಾವಾಗಲೂ ಇರೋದೇ ಅಲ್ಲಿ ತಾನೇ. ಅದೇ ನನಗೂ ಗೊತ್ತಾಗ್ತಿಲ್ಲ ಮಾವ. ನನ್ನ ಕಣ್ಮುಂದೆ ಬರೀ ತೊಂದರೆಗಳೇ ಕಾಣಿಸ್ತಿದೆ. ಆದಷ್ಟು ನಾವು ನಮ್ಮ ಮಗುನ ಜೋಪಾನವಾಗಿ ನೋಡ್ಕೋಬೇಕು ಮಾವ. ಬೆಳ್ಳಿ, ನೀನು ಇನ್ನೂ ಹಳೆ ದಿನ ಯೋಚನೆ ಮಾಡ್ತಿದ್ಯಾ ಅಂತ ಅನಿಸ್ತಾ ಇದೆ. ಅದೆಲ್ಲ ಒಂದು ಕೆಟ್ಟ ಕ್ಷಣ ಅಷ್ಟೇ. ನೋಡು, ನೀನು ಒಳ್ಳೆ ಪುಸ್ತಕಗಳನ್ನ ಓದು, ಒಳ್ಳೆ ಕಥೆಗಳನ್ನ ಕೇಳು, ಆಗ ನಿನ್ನ ಮನಸ್ಸು ಹಗುರ ಆಗುತ್ತೆ. ಏನಾದರೂ ಅಪಾಯ ಬಂದರೆ ನಾನಿದ್ದೀನಿ, ನನ್ನಲ್ಲಿ ಎಲ್ಲರೂ ಇದ್ದಾರೆ. ನೀ ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಈ ಆಪತ್ತು ವಿಪತ್ತು ಇದೆಲ್ಲ ನಮ್ಮ ಮನಸ್ಸಿನ ಆಲೋಚನೆಗಳ ಮೇಲೆ ನಿಂತಿರುತ್ತೆ. ನಾವು ಕೆಟ್ಟದ್ದೇ ಆಗುತ್ತೆ ಅಂತ ಅಂದ್ಕೊಳ್ತಿದ್ರೆ ಕೆಟ್ಟದ್ದೇ ಆಗುತ್ತೆ. ಅದು ಅಲ್ಲದೆ ಇಲ್ಲಿ ಕೆಟ್ಟದ್ದು ಮಾಡೋದಕ್ಕೆ ಯಾರೂ ಇಲ್ಲ ಬಿಡಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೇನು ಕೆಟ್ಟದ್ದು ಹಾಗೆ ಆಗುತ್ತೆ ಅನಿಸ್ತಿದೆ. ಬೆಳಿ, ಕುಡಿಯೋದಕ್ಕೆ ನೀರು ತರಲ್ಲ? ಬೇಡ ಮಾವ, ಈಗಷ್ಟೇ ಕುಡ್ದೆ. ಈಗೇನಿದ್ರು ಮಲ್ಗೋದೊಂದು ಬಾಕಿ. ಸರಿ, ಮಲ್ಕೋ. ಮಾವ, ಏನು ಬೆಳಿ? ನೀವು ಇಲ್ಲೇ ಇರಿ ಮಾವ, ನನ್ಗೊಬ್ಳೆ ಮಲ್ಗಕ್ಕೆ ಭಯ ಆಗುತ್ತೆ. ಭಯ ಯಾಕೆ ಬೆಳಿ? ನಾನು ಇಲ್ಲೇ ಇದ್ದೀನಲ್ಲ. ಆದರೂ ಪರವಾಗಿಲ್ಲ, ನೀವು ಇಲ್ಲೇ ಇರಿ. ಬೆಳ್ಳಿ, ನಾನು ಎಲ್ಲೂ ಹೋಗ್ತಿಲ್ಲ, ಲೈಟ್ ಆಫ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ಮಲ್ಕೋ, ಹೆದರ್ಕೊಬೇಡ, ಮಲ್ಕೋ.
ಬೆಳಿ ಏನಾಯ್ತು? ಫ್ಯಾನ್ ಯಾಕೆ ಹಾಗೆ ನೋಡ್ತಿದ್ಯಾ? ಬೆಳ್ಳಿ ಭಯ ಆಯ್ತಾ? ಅಲ್ಲಿ ಏನಾದ್ರು ನೋಡ್ದ? ಇಲ್ಲ ಮಾವ, ಅದು ಅದು ಫ್ಯಾನು. ಮಾವ, ಫ್ಯಾನ್ ಎಷ್ಟು ಜೋರಾಗಿ ತಿರುಗ್ತಿದೆಯಲ್ಲ, ಅದೇನಾದ್ರೂ ಬಿದ್ದೋಗ್ಬಿಟ್ರೆ? ನನ್ನ ಮೇಲೆ ಬಿತ್ತರೂ ಪರವಾಗಿಲ್ಲ, ನನ್ನ ಮಗು ಮೇಲೆ ಬಿತ್ತು ಮಗು ನಮ್ಮನ್ನ ಬಿಟ್ಟುಬಿಟ್ಟೋದ್ರೆ ಏನ್ ಮಾಡೋದು ಮಾವ? ಬೆಳ್ಳಿ ಫ್ಯಾನ್ ಯಾಕೆ ಬೀಳುತ್ತೆ? ಇಲ್ಲ ಮಾವ, ಅದು ಅಷ್ಟು ಜೋರಾಗಿ ತಿರುಗ್ತಿದೆಯಲ್ಲ, ನಟ್ ಲೂಸ್ ಆಗಿರ್ಬೇಕು, ಅದಕ್ಕೆ ಅದರ ಶಬ್ದ ಬರ್ತಿದೆ. ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ. ಬೆಳ್ಳಿ ಆ ಥರ ಯಾವ ಶಬ್ದನೂ ಬರ್ತಿಲ್ಲ, ಅದು ಸರಿಯಾಗೇ ಇದೆ. ನೀ ಸುಮ್ಮನೆ ಏನೇನೋ ಅನ್ಕೋತಿದ್ಯಾ? ಇಲ್ಲ ಮಾವ, ಬೆಳಗ್ಗೆನು ಫ್ಯಾನು ಇದಕ್ಕಿಂತ ಜೋರಾಗಿ ತಿರುಗ್ತಿತ್ತು. ನನ್ನ ಮೇಲೆ ಬಿದ್ದೋಗುತ್ತೇನೋ ಅಂತ ಭಯ ಆಗೋಯ್ತು, ಅದಕ್ಕೆ ಬೇಗ ಫ್ಯಾನ್ ಆಫ್ ಮಾಡಿಬಿಟ್ಟೆ. ಅಲ್ಲ ಬೆಳ್ಳಿ, ಇಷ್ಟು ದಿನ ಇಲ್ಲದೆ ಇರೋ ಭಯ ಈಗ ಯಾಕೆ? ಏನೋ ಗೊತ್ತಿಲ್ಲ ಮಾವ, ಅಷ್ಟು ಜೋರಾಗಿ ತಿರುಗೋದು ನೋಡಿದ್ರೆ ನನಗೆ ಭಯ ಆಗುತ್ತೆ, ನನಗಾಗಲ್ಲ ಮಾವ. ಆಗ ಮಗು ಇರ್ಲಿಲ್ಲ, ಈಗ ಮಗು ಇದೆಯಲ್ಲ ಮಾವ, ನನ್ನ ಪಾಪನ ನಾನು ಜೋಪಾನ ಮಾಡ್ಕೋಬೇಕು. ಅದಕ್ಕೆ ನೀವೇ ಹೇಳಿದ್ರಿ ತಾನೆ ಮಗುನ ಜೋಪಾನ ಮಾಡಬೇಕು ಅಂತ, ಅದಕ್ಕೆ ಹೇಳಿದೆ. ನೀವೇನೇ ಯೋಚನೆ ಮಾಡಬೇಡಿ ಮಾವ, ನೀವು ಆರಾಮಾಗಿ ಮಲ್ಕೊಳ್ಳಿ. ನೀನೇನು ಮಾಡ್ತೀಯಾ? ಬೆಳಿಗ್ಗೆವರೆಗೂ ಹೀಗೆ ಇರ್ತೀಯಾ? ಮಾವ, ನನಗೆ ಕಷ್ಟ ಆಗ್ತಿದೆ ಮಾವ. ಸರಿ, ಫ್ಯಾನ್ ಆಫ್ ಮಾಡ್ತೀನಿ, ಆಗ ನಿಂಗೆ ಭಯ ಆಗಲ್ಲ, ಸರಿನಾ? ಒಂದ್ ವೇಳೆ ಆಗ್ಲೂ ಫ್ಯಾನ್ ಬಿದ್ದೋದ್ರೆ ಏನ್ ಮಾಡೋದು ಮಾವ? ಬೆಳ್ಳಿ ಒಂದು ಕೆಲಸ ಮಾಡೋಣ, ಫ್ಯಾನ್ ಕೆಳಗೆ ಮಲಗೋದೇ ಬೇಡ, ಆ ಕಡೆ ಚಾಪೆ ಹಾಸ್ತೀನಿ, ಅಲ್ಲೇ ಮಲ್ಕೊಳ್ಳೋಣ, ಸರಿನಾ? ಬಾಬಳಿ ಮುತ್ತು, ಇವತ್ತು ಪೇಪರ್ ನೋಡ್ದ, ಏನಾಯ್ತು ಮುತ್ತು? ಯಾಕೆ ಕಣ್ಣೆಲ್ಲ ಎಷ್ಟೊಂದು ಕೆಂಪಾಗಿದೆ? ನಿನ್ನೆ ರಾತ್ರಿ ನಡೆದಿದ್ದು ನೆನೆಸ್ಕೊಂಡ್ರೆ ಒಂಥರ ಭಯ ಆಗುತ್ತೆ ಕಣ.
ಏನು ಮಾಡೋದು, ಯಾಕೆ ಹೀಗೆಲ್ಲ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲ, ಏನು ಯೋಚನೆ ಮಾಡ್ತಿದ್ಯಾ? ಲೋನ್ ಬಗ್ಗೆನಾ? ಅಲ್ಲ, ಬೆಳ್ಳಿ ಬಗ್ಗೆ. ಬೆಳ್ಳಿನ? ಬೆಳ್ಳಿಗೇನಾಯ್ತು? ಡಾಕ್ಟರ್ ರಿಪೋರ್ಟ್ ಕೊಟ್ರಲ್ಲ, ಬೆಳ್ಳಿ ಮತ್ತೆ ಮಗು ಚೆನ್ನಾಗಿದ್ದಾರೆ ಅಂತ. ಇದು ಮನ್ಸಿಗೆ ಸಂಬಂಧಪಟ್ಟಿರೋದು ಕಣ. ನೀವು ಇಲ್ಲೇ ರೀ ಮಾವ, ನನ್ಗೊಬ್ಳೆ ಮಲ್ಗಕ್ಕೆ ಭಯ ಆಗುತ್ತೆ. ಭಯ ಯಾಕೆ ಬೆಳ್ಳಿ? ನಾನು ಇಲ್ಲೇ ಇದ್ದೀನಲ್ಲ. ಮಾವ, ಫ್ಯಾನ್ ಎಷ್ಟು ಜೋರಾಗಿ ತಿರುಗ್ತಿದೆಯಲ್ಲ, ಅದೇನಾದ್ರೂ ಬಿತ್ತೋಗ್ಬಿಟ್ರೆ? ನನ್ನ ಮೇಲೆ ಬಿತ್ತೋ ಪರವಾಗಿಲ್ಲ, ನನ್ನ ಮಗು ಮೇಲೆ ಬಿತ್ತು, ಮಗು ನಮ್ಮನ್ನ ಬಿಟ್ಟುಬಿಟ್ಟೋದ್ರೆ? ಮಗುಗೇನಾದರೂ ಆಗುತ್ತೆ, ಯಾರಾದರೂ ಏನಾದರೂ ಮಾಡಿಬಿಡ್ತಾರೆ ಅಂತ ಸುಮ್ಮನೆ ಹೆದರ್ಕೋತಾ ಇದ್ದಾಳೆ. ನಮ್ಮ ಪಾಡಿಗೆ ನಾವಿದ್ದೀವಿ, ಬೇರೆ ಯಾರು ಬಂದು ಏನು ತೊಂದರೆ ಕೊಡ್ತಾರೋ? ನನಗಂತೂ ಅಲ್ಲಿ ನೋಡು, ಆರಾಮಾಗಿ ಬರ್ತಿದ್ದಾಳೆ. ನೀನು ಹೇಳಿದ್ದಕ್ಕೂ ಅವಳು ಬರ್ತಾನದಕ್ಕೂ ಸಂಬಂಧನೇ ಇಲ್ವಲ್ಲ. ಮತ್ತು ಮಾವ, ಷಣ್ಮುಗಣ್ಣ, ಇಬ್ರು ಇಲ್ಲೇ ಇದ್ದೀರಾ? ತಗೊಳ್ಳಿ ಕಾಫಿ. ಬೆಳ್ಳಿ, ಆರಾಮಾಗಿದೆಯಾ ಅಲ್ವಾ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತಲ್ವಾ? ಹ್ಞೂ ಮಾವ, ಕೆಳಗೆ ಚಾಪೆ ಹಾಸ್ಕೊಟ್ರಲ್ಲ, ಒಳ್ಳೆ ನಿದ್ದೆ ಬಂತು. ನೀವಿನ್ನೂ ಸ್ನಾನನೇ ಮಾಡಿಲ್ಲ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ತಿಂಡಿ ಮಾಡ್ಕೊಡ್ತೀನಿ. ಷಣ್ಮುಗಣ್ಣ, ನಿಮಗೆ ತರಕಾರಿ ತರಕ್ಕೆ ಹೇಳಿದ್ದೆ, ನೀವು ತಂದೇ ಇಲ್ಲ. ಬೇಗ ಹೋಗಿ ತರಕಾರಿ ತಗೊಂಬನ್ನಿ. ನೀನು ಕೊಟ್ಟಿರೋ ಕಾಫಿ ಕುಡಿದು ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ ತಂಗವ. ಅಯ್ಯೋ, ಇನ್ನೂ ಅತ್ತೆಗೆ ಶರ್ಮಿಳಕ್ಕಂಗೆಲ್ಲ ಕಾಫಿ ಕೊಡ್ಬೇಕು. ಮಾವ, ಬೇಗ ಬನ್ನಿ. ಷಣ್ಮುಗಣ್ಣ, ನಿಮಗೆ ಜವಾಬ್ದಾರಿನೇ ಇಲ್ಲ, ಬೇಗ ನಿಮ್ಗೊಂದು ಮದುವೆ ಮಾಡಬೇಕು. ಸರಿ ತಗವ. ಮತ್ತು ಏನೋ ಚೆನ್ನಾಗೇ ಇದ್ದಾಳಲ್ಲೋ, ನೀನು ಸುಮ್ಮನೆ ತಲೆ ಕೆಡ್ಸ್ಕೊತಿದ್ಯಾ ಅಷ್ಟೇ. ನಾನು ಏನೋ ಆಯಿತು ಅಂತ ಭಯಪಟ್ಬಿಟ್ಟಿದ್ದೆ ಕಣ. ಸದ್ಯ ಈಗ ಸ್ವಲ್ಪ ನೆಮ್ಮದಿ ಆಗ್ತಿದೆ. ಬೆಳ್ಳಿಯವರೇ, ಏನಾದರೂ ಕೆಲಸ ಇದ್ರೆ ಹೇಳಿ, ನಾನು ಮಾಡ್ತೀನಿ. ಪರವಾಗಿಲ್ಲ ಕಾವ್ಯ, ತಿಂಡಿಗೆ ನಾನೇ ರೆಡಿ ಮಾಡ್ತಿದ್ದೀನಿ. ಬೇರೆ ಏನಾದರೂ ಕೆಲಸ ಇದ್ರೆ ಕೇಳ್ತೀನಿ. ಕೆಲಸ ಮಾಡಬೇಕಾದ್ರೆ ಒಬ್ಬರೇ ಮಾಡಬೇಡಿ, ನನ್ನೂ ಕರೀರಿ. ಸರಿ. ಕಾಫಿ ಕುಡಿದ್ಯಾ? ಇಲ್ಲ, ಇನ್ನೂ ಇಲ್ಲ. ಹೇಗಿದ್ರು ಅತ್ತೆಗೆ ಶರ್ಮಿಳಕ್ಕಂಗೆ ಕಾಫಿ ಕೊಡಬೇಕು, ನಿನಗೂ ಮಾಡ್ಕೊಡ್ತೀನಿ ಬಿಡು. ಬೆಳ್ಳಿಯವರೇ, ನೀವು ತುಂಬಾ ಒಳ್ಳೆಯವರು. ಮಾಯಕ, ಏನು ಹೇಳಿದ್ರಿ ಮಾಯಕ? ಹೇಳಿದ್ರಿನಾ? ನೀವು ನನಗೆ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀರಾ ಅಥವಾ ನನ್ನಿಂದ ಯಾರಾದರೂ ಇದ್ದಾರಾ? ಯಾರ ಹತ್ರ ಮಾತಾಡ್ತಿದ್ದೀರಾ? ನಾನು ನಿಮ್ಮ ಹತ್ರನೇ ಮಾತಾಡ್ತಿರೋದು. ಬೆಳ್ಳಿಯವರೇ, ನೀವು ತುಂಬ ಒಳ್ಳೆಯವರು, ಎಲ್ಲರಿಗೂ ಹೊಂದ್ಕೊಂಡು ಹೋಗ್ತೀರಾ ಅಂತ ಹೇಳಿದೆ. ಆಗ ಸರಿ ಸರಿ. ಆರೋಗ್ಯ ಎಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಹೆಲ್ಪ್ ಬೇಕಿದ್ರೂ ಸಂಕೋಚ ಇಲ್ಲದೆ ನಾನು ಕೇಳಿ. ಅಯ್ಯೋ, ಸುಮ್ಮನೆ ನಿನಗೆ ತೊಂದರೆ? ತೊಂದರೆ ಏನಿಲ್ಲ, ನಾನು ಫ್ರೀನೇ. ಎಲ್ಲರೂ ನಮ್ಮೋರಲ್ವಾ, ಅದಕ್ಕೆ. ಹಾಂ ಹಾಂ. ಮಾಯಕ, ಬೆಳಿಗ್ಗೆ ಏನಾಯ್ತು? ನೀವು ಮಾಯಕ? ಮಾಯಕನ? ಏನು ಹೇಳ್ತಿದ್ಯಾ? ಮಾಯಕ ನಿನ್ನ ಕಣ್ಣು ಕಾಣಿಸ್ತಿದಾರಾ? ನೀವು ಮಾಯಕನೇ? ಹಾ, ಏನು ಹೇಳ್ತಿದ್ಯಾ ಬೆಳ್ಳಿ? ನಾನು ಹೇಗೆ ಮಾಯಕ ಆಗಕ್ಕೆ ಸಾಧ್ಯ? ನೀವು ಮೂಗತ್ರ ಹೀಗೆ ಅನ್ಕೊಂಡ್ರಿ ತಾನೆ? ಹಾ, ನಾನು ಮೂಗಿಗೆ ಅನ್ಕೊಂಡೆ. ಹೀಗೆ ಹೀಗೆ ಈ ಥರ ಮನೇಲಿ ಒಬ್ಬರೇ ಮಾಡ್ತಿದ್ದಿದ್ದು. ಯಾರದು? ಮಾಯಕ. ಮಾಯಕ ಒಬ್ಬರೇ ಈ ಥರ ಮಾಡ್ತಾ ಇದ್ದಿದ್ದು. ಬೆಳ್ಳಿ, ನೀವು ಭಯ ಪಡ್ಕೊಂಡು ನನ್ನ ಭಯ ಬೀಳಿಸ್ತಾ ಇದ್ದೀರಾ. ಇಲ್ಲ ಕಾವ್ಯ, ನಿನ್ನೊಳಗೆ
ಮಾಯಕ್ಕಳ ಆತ್ಮ ಸೇರ್ಕೊಂಡಿದೆ ಅನ್ಸುತ್ತೆ. ನಿನ್ಗೇನು ಆಗಿಲ್ಲ ತಾನೆ? ನೀನು ಹುಷಾರಾಗಿದ್ಯಾ? ನಿನ್ಗೇನು ಆಗಿಲ್ಲ ತಾನೆ? ನೀನು ನನ್ನ ಜೊತೆ ತಮಾಷೆ ಮಾಡ್ತಿದ್ಯಾ ಅನ್ಸುತ್ತೆ. ನೋಡು, ಈ ಥರ ಎಲ್ಲ ನನ್ನ ಜೊತೆ ತಮಾಷೆ ಮಾಡಬೇಡ. ಇಲ್ಲ ಇಲ್ಲ ಕಾವ್ಯ, ಮಾಯನ ಆತ್ಮ ಮುಕ್ತಿ ಪಡಿತು ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಿನಗೆ ಒಂದು ವಿಷಯ ಹೇಳ್ತೀನಿ, ಆದರೆ ಅದನ್ನು ನೀನು ಯಾರ ಹತ್ರನೂ ಹೇಳಬಾರ್ದು. ಮಾಯಕ ಆತ್ಮಾಗಿ ಮತ್ತೆ ವಾಪಸ್ ಬಂದಿದ್ದಾರೆ. ಹೌದು ಹೌದು ಕಾವ್ಯ, ಅವ್ರು ಯಾವಾಗ ಬೇಕಾದರೂ ಈ ಮನೆ ಒಳಗೆ ಬರ್ಬೋದು. ಅದಕ್ಕೆ ಅದಕ್ಕೆ ನೀನು ಹುಷಾರಾಗಿರು. ನಾನು ಒಂದು ಕ್ಷಣನೂ ಇಲ್ಲಿರಲ್ಲ. ನನ್ನ ಮಗುಗೇನೂ ಆಗಕ್ಕೆ ಬಿಡಲ್ಲ. ನಾನು ಇಲ್ಲಿಂದ ಹೊರಟೋಗ್ತೀನಿ, ಬೇಗ ಬಂದ್ಬಿಡು. ಸದಾ ಏನಾದರೂ ಯೋಚನೆ ಮಾಡ್ತಿರ್ತಾಳೆ. ಅಮ್ಮ, ಏನಾಯ್ತು? ಅಕ್ಕ, ನಾನೇನಾದರೂ ಮಾಯನ್ ಥರ ಕಾಣಿಸ್ತಿದ್ದೀನ? ಮಾಯಾನ? ಅದೇ ಅಕ್ಕ, ನನಗೂ ಕನ್ಫ್ಯೂಷನ್. ನಾನು ಮಾಯಾನ ಅಥವಾ ಕಾವ್ಯನ ಅಂತ ನನಗೆ ಡೌಟ್. ಅಯ್ಯೋ ದೇವ್ರೆ, ನಿನ್ ತಲೆಗೆ ಏನಾರು ಏಟ್ ಬಿದ್ದು ನರ ಕಟ್ಟಾಯ್ತಾ? ಅಯ್ಯೋ, ನಾನಲ್ಲಕ್ಕ, ಬೆಳ್ಳಿ. ಬೆಳ್ಳಿನ? ಹ್ಞೂ, ಮತ್ತೆ ಮಾತೆದ್ರೆ ಮಾಯಕ ಮಾಯಕ ಅಂತ ಕೂಕುಂತಾ ಇರ್ತಾಳೆ. ಅದಕ್ಕೆ ನನ್ನ ಮೇಲೆ ನನಗೆ ಡೌಟ್ ಬಂದಿದ್ದು. ಮತ್ತಿನ್ನೇನು ಹೇಳಿದ್ಲು? ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ದಾಳೆ, ಆದರೆ ಅದು ನಿಮ್ಗೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಅಯ್ಯೋ, ಇರೋ ಬಾಯಲ್ಲೇ ಹೇಳು. ಅಕ್ಕ, ಮಾಯನ ಆತ್ಮಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ವಂತೆ. ಅವಳು ಇನ್ನೂ ಈ ಭೂಮಿ ಮೇಲೆ, ಅದು ನಮ್ಮನೆ ಸುತ್ತಾನೆ ಸುತ್ತಾ ಇದ್ದಾಳಂತೆ. ಏನು ಹೇಳ್ತಿದ್ಯಾ ನೀನು? ಹ್ಞೂ ಅಕ್ಕ, ಮಾಯನ ಆತ್ಮ ಇನ್ನೂ ಈ ಭೂಮಿ ಮೇಲೇನೆ ಇದೆಯಂತೆ. ಬೆಳ್ಳಿ ವ್ರತ ಮಾಡಿ ಪೂಜೆ ಮಾಡಿ ಮಾಯನ ಆತ್ಮಕ್ಕೆ ಮುಕ್ತಿ ಸಿಗ್ಲಿ ಅಂತ ನಾವೆಲ್ಲರೂ ಬೇಡ್ಕೊಂಡ್ವಿ. ಇಷ್ಟೆಲ್ಲ ಬೆಳ್ಳಿನೇ ಮಾಡಿದ್ದು, ಈಗ ಮಾಯ ಇದ್ದಾಳೆ ಅಂತ ಹೇಳ್ತಿದ್ದಾಳ. ಒಂದ್ ವೇಳೆ ಮಾಯನ್ನೇನಾದ್ರೂ ಅವಳು ಡೈರೆಕ್ಟಾಗಿ ನೋಡಿದ್ಲಾ? ನಾನು ಯಾರು ಹೇಳಿದ್ರು ನಂಬ್ತಾ ಇರಲಿಲ್ಲ ಅಕ್ಕ, ಆದರೆ ಖುದ್ದು ಬೆಳ್ಳಿನೇ ಹೇಳಿದಾಗ ಸ್ವಲ್ಪ ಆಶ್ಚರ್ಯ ಅನಿಸ್ತು. ಯಾರಿಗೂ ತಿಳಿದೇ ಇರೋದು ಬೆಳ್ಳಿಗೆ ಗೊತ್ತಾಗಿದೆ. ಯಾರ ಕಣ್ಣಿಗೂ ಕಾಣಿಸ್ದೇ ಇರೋ ಮಾಯ ಬೆಳ್ಳಿ ಕಣ್ಣಿಗೆ ಕಾಣಿಸಿದಾಳೆ ಅಂದರೆ ಇದರಿಂದ ಒಂದು ವಿಷಯ ಕನ್ಫರ್ಮ್ ಆಗತ್ತೆ. ಏನಕ್ಕ ಅದು? ಖಂಡಿತ ಬೆಳ್ಳಿಗೇನೋ ಆಗಿದೆ. ಬೆಳ್ಳಿಗ? ಹೌದು. ಒಂದೇ ವಿಷಯನ ನಾವು ಪದೇ ಪದೇ ಯೋಚನೆ ಮಾಡಿದರೆ ನಾವು ಮಾನಸಿಕವಾಗಿ ವೀಕ್ ಆಗ್ತೀವಿ. ಈಗ ಬೆಳ್ಳಿಗಾಗಿರೋದು ಅದೇ. ನೀನು ಅವಳನ್ನ ಮೆಟ್ಲಿಂದ ತಳ್ಳಿದಾಗ ಮೊದಲನೇ ಸಲ ಮಾಯಾ ಅವಳ ಮಗುನ ಅಬಾರ್ಷನ್ ಮಾಡಿದ್ದು ಅವಳಿಗೆ ನೆನಪಾಗಿದೆ. ಮತ್ತೆ ಮಗು ಎಲ್ಲಿ ಸತ್ತು ಹೋಗುತ್ತೆ ಅಂತ ಅವಳು ತುಂಬ ಹೆದರಿದಾಳೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದರೆ ಅವಳು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಅನಿಸ್ತಿದೆ. ಆ ಥರ ಎಲ್ಲ ಆಗುತ್ತಾ? ಹೌದು. ನಾನು ನಿನ್ನೆ ಬೆಳ್ಳಿನ ಅಬ್ಸರ್ವ್ ಮಾಡಿದೆ. ಅವಳು ಸ್ವಲ್ಪ ಬದಲಾಗಿದ್ದಾಳೆ. ನಾನೊಂದು ಕೆಲಸ ಮಾಡ್ತೀನಿ, ಬೆಳ್ಳಿ ಹತ್ರ ಹೋಗಿ ನಾರ್ಮಲ್ ಆಗಿ ಮಾತಾಡ್ತೀನಿ. ಆವಾಗ ನನಗೆ ಗೊತ್ತಾಗತ್ತೆ ಅವಳು ಬದಲಾಗಿದ್ದಾಳ ಇಲ್ಲ ನಾರ್ಮಲ್ ಆಗೇ ಇದ್ದಾಳಂತ. ನೀನು ಈ ವಿಷಯನ ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡ. ನಾನು ಏನು ಹೇಳ್ತೀನೋ ಅಷ್ಟು ಮಾತ್ರ ಮಾಡಬೇಕು, ಸರಿನಾ? ಸರಿ ಅಕ್ಕ. ಇವತ್ತು ಬೆಳ್ಳಿಗೆ ನಿಜವಾದ ಪರೀಕ್ಷೆ. ಬೆಳ್ಳಿ, ನೀನು ಬುದ್ಧಿವಂತೆನಾ ಅಥವಾ ಬುದ್ಧಿವಂತೆ ಥರ ನಾಟಕ ಆಡ್ತಿದ್ಯಾ ಅನ್ನೋದು ಇವತ್ತು ನಾನು ತಿಳ್ಕೊತೀನಿ. ನೀವು ಕೆಲಸ ಮಾಡಬೇಕು ನಿಜ, ಆದರೆ ಈ ತರಕಾರಿ ಯಾಕೆ ಕಟ್ ಮಾಡ್ತಾ ಇದ್ದೀರಾ? ಅಡುಗೆ ಮಾಡೋಕ್ಕೆ ನಾನು ಕಾವ್ಯ ಇಲ್ವಾ? ಅದಕ್ಕೆ ನೀವು ಹೋಗಿ ರೆಸ್ಟ್ ಮಾಡಿ. ಐಶು, ಇದೆಲ್ಲ ಆಯಾಸ ಆಗುವಂಥ ಕೆಲಸ ಅಲ್ಲ ಅಂತ ನಿನಗೂ ಗೊತ್ತು. ತುಂಬ ಆಯಾಸ ಆಗುವಂಥದ್ದು ಅಂದರೆ ಕಸ ಗುಡಿಸೋದು, ನೆಲ ಒರೆಸೋದು, ಇದೆಲ್ಲ ಏನಾಗಲ್ಲ ಬಿಡು. ನೀವು ನಮ್ಮ ದಾರಿಗೆ ಬರಲ್ಲ ಅನ್ಸುತ್ತೆ, ಸೊ ನಾವೇ ನಿಮ್ಮ ದಾರಿಗೆ ಬರಬೇಕು. ಒಟ್ಟಲ್ಲಿ ನಮ್ಮ ಬೆಳ್ಳಿ ಅಡುಗೆ ಮನೆ ಕೆಲಸ ಮಾಡದೆ ಸುಮ್ಮನೆ ಅಂತೂ ಇರಲ್ಲ. ಐಶು ಅವರೇ, ನೀವು ಮುಂಚೆನೇ ಹೇಳಿದ್ರಿ ಎಲ್ಲ ಕೆಲಸ ನಾನೇ ಮಾಡ್ತಿದ್ನಪ್ಪ. ಬೆಳ್ಳಿ ಅವರೇ, ಮೇಲೇನೂ ತರಕಾರಿ ಹಚ್ತಿದ್ರಿ, ಇಲ್ಲೂ ತರಕಾರಿ ಹಚ್ತಿದ್ದೀರಲ್ಲ?